ಹರಿ ಓಂ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬ್ರಹ್ಮಿತಾನ್ ಸಶ್ಯಾಸಪ್ರವಚನಾಸಕ್ತಾನ್ ಎಲೆಮಿಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಯಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುಮಮ. ಹರಿ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. ಪ್ರಮೇಯ ಪುಂಜಗಳು, ಪ್ರಮೇಯ ಮಾಲಿಕೆಗಳು, ಶಾಸ್ತ್ರಸಾರವು 180 ಗಜ್ಜೆಗಳು. ನಾವು 82ನೇ ಗಜ್ಜೆಯಿಂದ 92ನೇ ಗಜ್ಜೆದವರೆಗೆ 10 ಜನ ವರದರನ್ನು ಚಿಂತಿಸುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಹಾಗೂ ಪರಾಶರ ವರದ. ಈ 10 ಜನ ವರದರನ್ನು ನಾವು ಚಿಂತಿಸುವ ಮೂಲಕ ಪುರಂದರದಾಸರು ಇದು ಜೀವಗಣ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ ಎಂಬುದನ್ನು ಸುಸ್ಪಷ್ಟವಾಗಿ ತಿಳಿಸಲು 10 ಜನ ವರದರನ್ನು ನಮಗೆ ಚಿಂತಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ತಾರತಮ್ಯ ಜ್ಞಾನ ಕೇವಲ ಅವಶ್ಯಕವು ಮೋಕ್ಷಕ್ಕೆ ಅಂಥೇಳಿ ಶ್ರೀಮದಾನಂದ ತೀರ್ಥರು ತಿಳಿಸ್ಕೊಟ್ಟಿದ್ದಾರೆ. ತಾರತಮ್ಯ ಜ್ಞಾನ ಎಂಬುದೇ ನೀಚ ಉಚ್ಚ ಭಾವ. ಇದು ಕೇವಲ ಜೀವಗಣಗಳಲ್ಲಿ ನಾವು ನೋಡಬೇಕು. ಭಗವಂತನಲ್ಲಿ ನೇಹಾನಾನಾಸಿ ಕಿಂಚನ ಎಂಬುದರಿಂದ ಅವನಲ್ಲಿ ಯಾವ ತಾರತಮ್ಯವೂ ಇಲ್ಲ. ಆದರೆ ಅವನು ಉತ್ಕೃಷ್ಟನಾದ್ದರಿಂದ ಎಲ್ಲವೂ ಅವನ ಅಧೀನದಲ್ಲಿರತಕ್ಕಂಥದ್ದು. ಲಕ್ಷ್ಮಿ ಮತ್ತು ಸಕಲ ಜೀವರು ಭಗವಂತನ ಅಧೀನದಲ್ಲಿರುವುದರಿಂದ ಭಗವಂತನ ಉತ್ಕೃಷ್ಟತೆಯನ್ನು ತಿಳಿಯುವುದೇ ನಾವು ತಾರತಮ್ಯ. ನಾವು ಹಿಂದೆ ಭಗವಂತನ ಉತ್ಕೃಷ್ಟತೆಗೆ ಕೆಲವು ಗುಣಗಳನ್ನು ಚಿಂತಿಸುತ್ತಿದ್ದೆವು. ಪದಾರ್ಥದಲ್ಲಿರುವ ಭೋಗ ವಿಚಾರವನ್ನು ಭಗವಂತ ಹೇಗೆ ಸ್ವೀಕಾರ ಮಾಡುತ್ತಾನೆ, ಲಕ್ಷ್ಮಿಯ ಆಹಾರ ಭೋಗ್ಯದಲ್ಲಿ ಭಗವಂತನ ಪಾತ್ರವೇನಿದೆ ಎಂಬುದನ್ನು ಚಿಂತಿಸಿದೆವು. ಪ್ರಸ್ತುತ ಜಡ ವಿಷಯಗಳ ಭೋಗ ವಿಚಾರವನ್ನು ನಾವು ತಿಳಿಯಬೇಕಾಗಿದೆ. ಪ್ರತಿ ಜೀವರು ಬದುಕಿರುವುದು ಕೇವಲ ಒಂದೇ ಒಂದು ಉದ್ದೇಶ, ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಕಲ ಜೀವರು ಪ್ರತಿದಿನವೂ ಹಲವಾರು ಬಾರಿ ತಮ್ಮ ಉದರವನ್ನು ಅನ್ನ ಆಹಾರಗಳಿಂದ ತುಂಬಿಸಿಕೊಳ್ಳುತ್ತಾರೆ. ಯಾವುದೇ ಜೀವವಾದರೂ ಸಹ ಆ ಎಲ್ಲ ಜೀವರುಗಳಿಗೆ ಸಂಸಾರವು ಸೇರಿ ಬಂದಾಗ ಅನ್ನ ಮತ್ತು ಆಹಾರ ಇದು ನಿರಂತರ ಭಗವಂತ ಒದಗಿಸಿರುತ್ತಿರ್ತಾನೆ. ಜಲಚರವಾಗಲಿ, ವಾಯುಚರವಾಗಲಿ, ಖೇಚರವಾಗಲಿ, ಭೂಚರವಾಗಲಿ 84 ಲಕ್ಷ ಯೋನಿಗಳಲ್ಲಿ ಬಂದಿರತಕ್ಕಂಥ ಸಕಲ ಜೀವರು ಬದುಕಿರುವುದೇ ಆಹಾರಕ್ಕಾಗಿ, ಆಹಾರದಿಂದ ಎಂದು ತಿಳಿಯಬಹುದು. ಆದ್ದರಿಂದ ಇಲ್ಲಿ ಭಗವಂತನ ವಿಶೇಷ ಹೇಗೆ ತಿಳಿದುಕೊಳ್ಳೋದು ಅಂದರೆ, ಹರಿಗೆ ಲೌಕಿಕ ಪುರುಷರಂತೆ ರಸಾದಿಗಳ ಸ್ವೀಕಾರವೂ ಇಲ್ಲ. ಆದರೆ ರಸಾದಿಗಳ ಅಭಿಮಾನಿ ದೇಹಗಳಲ್ಲಿ ಅವರಿಂದ ಅಭಿಮನ್ಯವಾದ ಮಾನ ರಸಾದಿಗಳಲ್ಲಿ, ರಸಾದಿಗಳುಳ್ಳ ನೀರು ಮೊದಲಾದವುಗಳಲ್ಲಿ ಸರ್ವತ್ರ ವ್ಯಾಪಿಸಿ ಅವುಗಳ ಅಂತರ್ಗತನಾಗಿ ಅವುಗಳ ಸ್ವಭಾವ ಸತ್ತಾದಿ ನಿಯಾಮಕನಾಗಿ ಭೋಗ ಮಾಡುತ್ತಾನೆ ಎಂದು ಗೀತಾ ಭಾಷ್ಯದಲ್ಲಿ ಶ್ರೀಮದಾನಂದ ತಿಳಿಸಿಕೊಟ್ಟಿದ್ದಾರೆ.
ರಸಾದೀನಂ ರಸಾದಿತ್ವೇ ಸ್ವಭಾವತ್ವೇ ತಥೈವ ಚ ಸಾರತ್ವೇ ಸರ್ವಧರ್ಮೇಷು ವಿಶೇಷಾಣಾಪ್ಯ ಸ ಕಾರಣಂ ಸಾರಭೋಕ್ತಾ ಚ ಸರ್ವತ್ರ ಯಥೋ ಅಥೋ ಜಗದೀಶ್ವರಃ. ರಸಾದಿಗಳ ಸ್ವಭಾವದಲ್ಲಿ, ಸಾರದಲ್ಲಿ, ಸರ್ವಧರ್ಮಗಳಲ್ಲಿ ನಿಯಾಮಕನು ಭೋಕ್ತನು. ಈ ಕಾರಣದಿಂದಲೇ ಅವನು ಜಗದೀಶ್ವರನು ಎಂದು ಹೇಳಲಾಗಿದೆ. ಜಡ ಪದಾರ್ಥಗಳ ರಸಾಭಿಮಾನಿ ದೇವತೆಗಳಿಂದ ಅರ್ಪಿತವಾದ ಸಾರವನ್ನೇ ಸ್ವೀಕರಿಸುತ್ತಾನೆ. ಇಲ್ಲಿ ಇದರ ಅಭಿಪ್ರಾಯ ಏನು ಅಂದರೆ, ಕದಳಿ ಫಲ, ಬಾಳೆಹಣ್ಣಿದೆ ಮೊದಲಾದವುಗಳಲ್ಲಿ ಒಂದೊಂದು ಫಲದಲ್ಲಿಯೇ ಅನೇಕ ರಸವಿಶೇಷಗಳು ಇರುತ್ತದೆ ಅಂತ ತಿಳಿಯಬೇಕು. ಭಗವಂತನಿಂದ ಭೋಗ್ಯ ರಸಗಳು, ರಾಮಾದೇವಿಯಿಂದ ಭೋಗ್ಯ ರಸಗಳು, ಬ್ರಹ್ಮಾದಿ ದೇವತೆಗಳಿಂದ ಭೋಗ್ಯ ರಸಗಳು, ಅಪರೋಕ್ಷ ಜ್ಞಾನಿಗಳಿಂದ ಭೋಗ್ಯ ರಸಗಳು, ಅವರಿಂದ ಭಿನ್ನರಾದ ಮಂದರಿಂದ ಭೋಗ್ಯ ರಸಗಳು, ಹೀಗೆ ನಾವು ತಿಳಿಯಬೇಕು. ಈ ರಸಗಳು ಸೂಕ್ಷ್ಮಾಶನವು ಒಂದು ಗೀತಾಭಾಷ್ಯದಲ್ಲಿ ಸ್ಥೂಲಾಶನ ಉಕ್ತೇ ಆಹಾಚ ಸೂಕ್ಷ್ಮಾಶನ ಪ್ರವಿವಿಕ್ತಾಹರತರಂ ನಿವೇಶ ಭವತ್ಯಸ್ಮ ಶರೀರಾತ್ಮನಃ ಇತಿ ಸ್ಥೂಲ ಅನಶನ, ಸೂಕ್ಷ್ಮ ಅನಶನ ಎಂದು ಹೇಳಿರುತ್ತದೆ. ಪ್ರವಿವಿಕ್ತ ಆಹಾರ ತರನು, ಈ ಪ್ರಕಾರ ಜೀವ ಭೋಗ್ಯ ರಸವು ಅಂಗೀಕೃತವಾಗಿಲ್ಲ. ಆದರೆ ಸೂಕ್ಷ್ಮ ರಸವು ಇಲ್ಲಿ ಹೇಳಲಾಗಿದೆ. ಒಂದು ಹಣ್ಣಿನಲ್ಲಿ ಅನೇಕರಿಂದ ಭೋಗ್ಯವಾಗುವ ರಸಗಳು ಇದ್ದರೂ ಭಗವಂತ ತನ್ನ ಸೂಕ್ಷ್ಮ ರಸವನ್ನೇ ಸ್ವೀಕರಿಸುವನು ಎಂಬ ಭಾವ. ಸೂಕ್ಷ್ಮ ಭೋಗವು ಪ್ರಮಿತವಾಗಿದ್ದರೆ ಅಂಗೀಕಾರ ಮಾಡುವುದು ಯುಕ್ತವಾದೀತು. ಅದು ಹೇಗೆ ಸಿದ್ಧವಾಗಿದೆ ಎಂದು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ, ಪ್ರಮೇಯ ದೀಪಿಕಾದಲ್ಲಿ ಗಂಧಾದೇಶು ಜೀವ ಇಂದ್ರಿಯ ಗೋಚರ ಸಾರಭಾಗ ತಸ್ಯ ಭೋಗಂ, ಗಂಧಾದಿಗಳಲ್ಲಿ ಜೀವ ಇಂದ್ರಿಯಗಳಿಗೆ ಅಗೋಚರನಾದ ಸಾರಭಾಗವಿದೆಯೋ ಅದು ಅವನ ಭೋಗವು ಎಂದು ತಿಳಿಸಿದ್ದಾರೆ. ಹಾಗೂ ಋಗ್ಭಾಷ್ಯದಲ್ಲಿ ಜೀವೇಂದ್ರಿಯಕ್ಕೆ ಅಗೋಚರವಾದ ಕೇವಲ ಈಶ್ವರನಿಗೆ ಮಾತ್ರ ವಿಷಯವಾದ ರಸಗಂಧಾದಿಗಳಿದ್ದ ಸಾರ ವಿಶೇಷ ಇರುತ್ತದೆ ಎಂದು ತಿಳಿಸಲ್ಪಡುತ್ತದೆ. ಬ್ರಹ್ಮಾದಿಗಳು ಸರ್ವಜ್ಞರಾದ ಕಾರಣ ಆ ರಸ ವಿಶೇಷವನ್ನು ಅಪರೋಕ್ಷ ಜ್ಞಾನದಿಂದ ತಿಳಿಯುತ್ತಾರೆ, ಆದರೂ ಅನುಭವಿಸುವುದಿಲ್ಲ. ಏಕೆಂದರೆ ಅದು ಕೇವಲ ಭಗವಂತರಿಗೆ ಮಾತ್ರ ಭೋಗ್ಯವು, ನಮಗೆ ಭೋಗ್ಯವಲ್ಲ. ಈ ಕಾರಣದಿಂದಲೇ ಅಂಥ ರಸವಿಶೇಷಗಳ ದೇವತೆಗಳ ಪ್ರವೃತ್ತಿ ಹುಟ್ಟುವುದಿಲ್ಲ. ಇದರಂತೆ ಬ್ರಹ್ಮಾದಿ ಭೋಗ್ಯ ಸಾರಗಳಲ್ಲಿ ಅವಾಂತರ ವಿಶೇಷ ಇರುತ್ತದೆ. ಸ್ವಾದತ್ಯಾದಿ ಎಂದು ತಿಳಿಯಬೇಕು. ಇದು ಗೀತಾ ತಾತ್ಪರ್ಯದಲ್ಲಿ ಪರ್ಯಾಲೋಚಿಸಿದಲ್ಲಿ ಹಾಗೂ ಋಗ್ಭಾಷ್ಯ ವಿಚಾರಿಸಿದಲ್ಲಿ ಇದು ಸ್ಪಷ್ಟವಾಗುವುದು. ಇದೇ ಪ್ರಕಾರ ಅಪರೋಕ್ಷ ಅನಪರೋಕ್ಷ ಜ್ಞಾನಿಗಳ ರಸಜ್ಞಾನದಲ್ಲಿ ವಿಶೇಷ ವಿದ್ಯೆ ಇರುತ್ತದೆ. ಶುದ್ಧ ಭಾಗವತಾನಾಂತು ಸ್ವಭಾವ ಅಪೇಕ್ಷೆ ಇವತ್ತು ಸ್ವಾದುಚ್ಯಾದಿ ವಿಜಾನೀತಿ ಪದಾರ್ಥಾನಂ ನ ಚಾನ್ಯತಾ ಇತಿ ಸೂದಶಾಸ್ತ್ರೇ ಎಂದು ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾನ ತೀರ್ಥರು ತಿಳಿಸಿಕೊಟ್ಟಿದ್ದಾರೆ. ಶುದ್ಧ ಭಾಗವತರ ಸ್ವಭಾವದ ಅಪೇಕ್ಷೆಯೇ ಸ್ವಾದುತ್ಯಾದಿಗಳನ್ನು ಸಮೀಚೀನಾದಿ ರಸಗಳನ್ನು ತಿಳಿಯಬೇಕು. ಈ ಪ್ರಮಾಣಗಳಿಂದ ಹಾಗೂ ಕಣ ಪಿಣ್ಯಕ ಫಲೀಕರಣ ಕುಲ್ಮಾಶ ಸಾಲಿ ಪುರೀಷಾದೀನಾಂ ಅಮೃತವದ್ ವ್ಯವಹರತಿ. ಅಂದರೆ ಕಣ ಅಂದರೆ ತುಂಡಲ ಅಂದರೆ ಅಕ್ಕಿಯ ನುಚ್ಚು, ತಂಡಲದಲ್ಲಿಯ ನುಚ್ಚು, ಪಿಣಾಕ ಅಂದರೆ ಹಿಂಡಿ, ಹುಳ ಹತ್ತಿದ ಹುರುಳಿ, ತಳ ಹತ್ತಿದ ಅನ್ನ, ಇದನ್ನು ಔಭೂತ ಬ್ರಾಹ್ಮಣನು ಅಮೃತಂದೇ ಸ್ವೀಕರಿಸುವುದು ಭಾಗವತ ಪಂಚಮಸ್ಕಂದ ಹೇಳಿದೆ. ಮಾನವನಾದ ಅಪರೋಕ್ಷ ಜ್ಞಾನಿಯಾದ ಭ್ರಾಂತಿ ಶೂನ್ಯನಾದ ಭರತನ ಚರ್ಮ ಶರೀರದಲ್ಲಿ ಅವನಿಗೆ ಇವೆಲ್ಲ ಪದಾರ್ಥಗಳು ಅಮೃತಂತೆ ರುಚಿಸಿದವು ಎಂದು ಹೇಳುವುದರಿಂದ ಅಪರೋಕ್ಷ ಜ್ಞಾನಿ ರಸಭೋಗವು ವಿಲಕ್ಷಣವೆಂದು ತಿಳಿದು ಬರುತ್ತದೆ. ಹೀಗೆ ಉಕ್ತ ಪ್ರಕಾರ ಸಾರ ವಿಶೇಷಗಳು ಇರುತ್ತದೆ. ಇವುಗಳಲ್ಲಿ ಭಗವಂತನಿಗೆ ತನಗೆ ಭೋಗ್ಯವಾದ ಸಾರ ವಿಶೇಷ ಸ್ವೀಕರಿಸುತ್ತಾನೆ. ಆಯಾ ಪದಾರ್ಥ ಅಂತರ್ಗತ ತದಾಕಾರ ಸ್ವರೂಪವೇ ರಸವು. ತನ್ನ ಸ್ವರೂಪವನ್ನು ತಾನು ಭೋಗಿಸುವುದೇ ಮುಖ್ಯ ಭೋಗವು. ಅದಾದ ಮೇಲೆ ಪದಾರ್ಥಗತ ರಮಾ ಸ್ವರೂಪ ಭೋಗವು. ಅನಂತರ ಐಶ್ವರ್ಯ ವಶದಿಂದ ಭಕ್ತ ಜನರಲ್ಲಿ ಅನುಗ್ರಹ ಮಾಡಬೇಕೆಂಬ ಇಚ್ಛೆಯಿಂದ ಜಡ ಪದಾರ್ಥ ಸಾರ ಭೋಗವು ಕೊಡುತ್ತದೆ. ಶ್ರೀಹರಿಗೆ ಈ ಪ್ರಕಾರ
ಜಡ ಪದಾರ್ಥ ಸಾರ ಭೋಗವೂ ಇದೆ ಅಂತ ತಿಳಿಯಬೇಕು. ಪರಮಾತ್ಮನಿಗೆ ಬ್ರಹ್ಮಾದಿ ಭೋಗ್ಯ ಸಾರ ಭೋಕ್ತತ್ವ. ಬ್ರಹ್ಮಾದಿಗಳು ಯಾವ ರಸ ಸ್ವೀಕರಿಸುತ್ತಾರೋ ಅದೇ ರಸಸಾರ ಸ್ವೀಕಾರ ಮಾಡುವುದು ಭಗವಂತನಿಗೆ ಹೇಗೆ ಕೊಡುತ್ತದೆ ಅಂದರೆ ಸ್ಥೂಲ ಪದಾರ್ಥ ಸ್ವೀಕರಿಸುವುದಿಲ್ಲವೆಂದು ಪೂರ್ವದಲ್ಲಿ ಹೇಳಿದೆ ಎಂದು ಶಂಕಿಸಿದರೆ ಇದಕ್ಕೆ ಸಮಾಧಾನ, ಇಲ್ಲಿ ಸ್ಥೂಲ ಶಬ್ದದಿಂದ ನಮ್ಮಂಥ ಮಂದಜನ ಭೋಗ್ಯ ಸಾರ ವಿವಕ್ಷಿತವಾಗಿದೆ. ಜೀವಭೋಗ್ಯಸ್ಯ ಭೋಕ್ತೇಶೋ ಜೀವಸ್ತದ್ಭೋಗ ಭೋಕ್ನತು ವಿವಿಕ್ತ ಭುಗೈವಾತೋ ಅಸೋ ಭಗವನ್ ಪುರುಷೋತ್ತಮ ಇತಿ ಪಾದ್ಮೆ. ಬೃಹದಾರಣ್ಯಕ ಭಾಷ್ಯದಲ್ಲಿ ಕೂಚ್ಛ ಬ್ರಾಹ್ಮಣ ಎಂಬುದರಲ್ಲಿ ಉಲ್ಲೇಖವಾಗಿದೆ. ಜೀವಭೋಗ್ಯ ಪದಾರ್ಥ ಈಶನು ಭೋಗಿಸುತ್ತಾನೆ, ಆದರೆ ಜೀವನು ಈಶ ಭೋಗ ಮಾಡಿದ ಪದಾರ್ಥ ಭೋಗ ಮಾಡಲಾರನು. ಅವನ ಜೀವನಿಂದ ಸ್ವೀಕರಿಸಿದ ಪದಾರ್ಥ ಸಾರ ಭೋಗ ಹಾಗೂ ಸ್ಥೂಲ ರಸ ಅನಶನ ಪರಿಮಿತವಾಗಿರುವುದರಿಂದ ಇವೆರಡರ ಫಲವಾಗಿ ಅಂದರೆ ಸ್ಥೂಲ ಅನಶನ ಮತ್ತು ಅನಶನ ಇವೆರಡರ ಫಲ ಉತ್ತಮ ಜೀವಭೋಕ್ತೃತ್ವವು ಹಾಗೂ ನಮ್ಮಂಥ ಮಂದಜನ ಯೋಗ್ಯ ಅನಶನ ಅಭೋಕ್ತೃತ್ವವು ವೀಕ್ಷಿತವಾಗಿದೆ ಎಂದು ಹೇಳಬೇಕಾಗುತ್ತದೆ. ವಾಸ್ತವಿಕವಾಗಿ ನೋಡಿದರೆ ಬ್ರಹ್ಮಾದಿ ಭೋಗ್ಯವೇ ಸೂಕ್ಷ್ಮವಾಗಿದೆ ಅಂತ ತಿಳಿಯಬೇಕು. ಅಂದರೆ ಮಂದಜನ ಸ್ಥೂಲ ಅನಶನ, ಬ್ರಹ್ಮಾದಿಗಳ ಭೋಗ್ಯವೇ ಸೂಕ್ಷ್ಮಾಶನ ಎಂಬ ಭಾವ. ಅಭಾದಿಗಳು ಅಂದರೆ ನೀರು ಮೊದಲಾದ ಭೋಗದಿಂದ ಅದರ ಧರ್ಮವಾದ ರಸಾದಿ ಭೋಗವು ಸ್ವತಃ ಏವ ಸಿದ್ಧವಾಗುತ್ತದೆ. ಆದರೆ ನೀರು ಮೊದಲಾದಗಳಲ್ಲಿಯೇ ರಸಾದಿ ಭೋಗವನ್ನು ವಿಶೇಷವಾಗಿ ಹೇಳುವ ಕಾರಣವೇನು ಅಂದರೆ ನೀರಿನ ಸ್ವೀಕಾರದಿಂದ ಅದರ ಸ್ವಾಭಾವಿಕವಾದ ಮಧುರ ರಸವು ಸ್ವೀಕಾರವಾಗುತ್ತಿರಲು ಆ ರಸವನ್ನು ಪ್ರತ್ಯೇಕವಾಗಿ ಸ್ವೀಕರಿಸುತ್ತಾನೆ ಎಂದು ಹೇಳುವ ಅವಶ್ಯಕತೆ ಇಲ್ಲ. ಆದರೆ ಇದು ಸತ್ಯ. ಭಗವಂತನಿಗೆ ನೀರು, ತೇಜು, ಸಕಲ ಪದಾರ್ಥ ಇದರಲ್ಲಿ ಭೋಗವಿದೆ, ಸಕಲ ಪದಾರ್ಥ ಸ್ವೀಕರಿಸುತ್ತಾನೆ ಎಂದು ಹೇಳಿದೆ. ಆದರೂ ರಸೋಹಂ ಅಪ್ಸ ಕೌಂತೇಯ ಪ್ರಭಾಸ್ವಿ ಶಶಿಸೂರ್ಯಯೋ. ನೀರಿನಲ್ಲಿ ರಸದಲ್ಲಿರುತ್ತೇನೆ, ಚಂದ ಸೂರ್ಯನಲ್ಲಿ ಪ್ರಭೆಯಲ್ಲಿರುತ್ತೇನೆ ಎಂದು ಗೀತೆಯಲ್ಲಿ ಹೇಳಲಾಗಿದೆ. ಈ ನ್ಯಾಯದಿಂದ ನೀರು ಮೊದಲಾದ ಭೋಗಗಳಿಂದ ಅತಿಶಯವಾಗಿ ರಸಾದಿ ಭೋಗ ಹೇಳಿದ್ದರೂ ಅಬಾದಿಗಳಿಂದ ರಸಾದಿ ಭೋಗವನ್ನು ವಿಶೇಷ ನಿದರ್ಶನ ಮಾಡಿ ಹೇಳಿದ್ದು ಕೂಡುತ್ತದೆ ಅಂತ ತಿಳಿಯಬೇಕು. ಗೀತಾ ಭಾಷ್ಯದಲ್ಲಿ ನೀರು ಮೊದಲಾದ ಭೋಗವು ಭಗವಂತನಿಂದಲೇ, ಆದರೂ ನೀರು ಮೊದಲಾದಗಳು ಸ್ವಭಾವಗಳಾದ ರಸಗಳ ಸ್ವಭಾವ ಸತ್ತ ಸಾರ ನಿಯಾಮಕನು ವಿಶೇಷ ಭೋಕ್ತೃವು ಶ್ರೀಹರಿಗೆ ಎಂಬುದು ನಿಶ್ಚಯವಾಗಿದೆ. ರಸಗಂಧಾದಿಗಳು ನೀರು ಭೂಮಿಯ ಸ್ವಭಾವದಿಂದ ರಸಗಂಧಾದಿಗಳ ಭೋಗ ಬಿಟ್ಟು ಕೇವಲ ನೀರು ಮೊದಲಾದಗಳ ಭೋಗ ಹೇಗೆ ಕೊಡುತ್ತದೆ ಎಂದರೆ ಇದು ಸತ್ಯ. ಆದರೂ ಗಂಧ ರಸಾದಿಗಳಿಗೂ ನೀರು ಮೊದಲಾದಗಳು ಸವಿಶೇಷ ಭೇದ ಅಂಗೀಕಾರ ಮಾಡಿರುವುದರಿಂದ ಅವಾಂತರ ವಿಶೇಷದಿಂದ ಭೇದ ಪ್ರತಿನಿಧಿ ಅಂದರೆ ವಿಶೇಷದಿಂದ ಪೃಥಕ್ ಭೋಗ ಕೊಡುತ್ತದೆ. ಹೇಗೆ ರಸವಿಶೇಷ ಭೋಕ್ತೃತ್ವ ಅನುಸಂಧಾನದಿಂದ ಹರಿಪ್ರೀತಿ ವಿಶೇಷವಾಗುತ್ತದೆ ಎಂದು ಭಾವ. ಪರಮಾತ್ಮ ನಾವು ಭೋಗಿಸುವುದನ್ನು ಭೋಗ ಮಾಡದಿದ್ದರೆ ನಮ್ಮಿಂದ ಸ್ವೀಕರಿಸಲ್ಪಡತಕ್ಕಂಥ ಪದಾರ್ಥ ಈಶ್ವರಿಂದ ಅಭುಕ್ತ ಸ್ವೀಕರಿಸದೇ ಇದ್ದುದರಿಂದ ಭಗವಂತನಿಗೆ ಅನರ್ಪಿತ ಭೋಜನವನ್ನು ನಾವು ಮಾಡಬೇಕಾಗುತ್ತದೆ. ಆ ದೋಷ ಬರಲಿ ಅಂದರೆ ಅರ್ಥ ಚರಾಚರ ಗ್ರಹಣಾತ್ ಎಂಬ ಸೂತ್ರದಿಂದ ಹೇಳಿದ ಸರ್ವತೃತ್ವವು ಭಗವಂತನಿಗೆ ಇಲ್ಲದೆ ಹೋಗಬೇಕಾಗುತ್ತದೆ. ಸೂತ್ರದಲ್ಲಿ ಶುಭ ಭೋಕ್ತೃತ್ವ ವಿವಕ್ಷಿತವಾಗಿದೆ ಎಂದು ಹೇಳಲು ಬರುವುದಿಲ್ಲ. ಏಕೆಂದರೆ ಅವತಾರದಲ್ಲಿ ಸ್ಥೂಲವನ್ನು ಭುಜಿಸುತ್ತಾನೆ ಎಂದು ಪ್ರಮೇಯ ದೀಪಿಕಾದಲ್ಲಿ ಸ್ಥೂಲ ಭೋಜನವನ್ನು ಹೇಳಲಾಗಿದೆ. ಸ್ಥೂಲ ಭೋಜನವು ಅಶುಭವಾದರೆ ಭಗವಂತನಿಗೆ ಹೇಳಿದ ಸರ್ವಭೋಕ್ತೃತ್ವವು ಅಸಂಭವೇ ಆಗುತ್ತದೆ. ಅಶುಭ ಭೋಗವನ್ನು ಭಗವಂತ ಮಾಡುವುದಿಲ್ಲ ಎಂಬ ವಚನವಿದೆ. ಈ ಕಾರಣದಿಂದ ಸ್ಥೂಲ ಭೋಗ ಹೇಗೆ ಕೂಡುತ್ತೆ ಅಂದರೆ ಸ್ಥೂಲ ಭೋಗ ಶ್ರೀಹರಿಯೇ ಮಾಡುತ್ತಾನೆ, ಇಲ್ಲವೋ ಮಾಡುತ್ತಾನೆ. ಆದರೆ ಸ್ಥೂಲ ಭೋಗ ಇಲ್ಲ ಎಂಬ ವಚನ ವಿರೋಧ ಬರುತ್ತದೆ. ಇಲ್ಲ ಅಂದರೆ ಸರ್ವತೃತ್ವ ಸೂತ್ರದಲ್ಲಿ ಹೇಳಿದೆ, ಅದರ ವಿರೋಧ ಬರುತ್ತದೆ, ಸಂಕೋಚ ಮಾಡಲು ಬರುವುದಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಸ್ಥೂಲ ಭೋಗ ಹೇಗೆ ಕೊಡುತ್ತೆ ಅಂದರೆ ಅದಕ್ಕೆ ಸಮಾಧಾನ ಈ ರೀತಿ ತಿಳಿಬೇಕು. ಪರಮಾತ್ಮನ ರಸಭೋಗವು ಅನೇಕ ವಿಧವಾಗಿದೆ. ಅದನ ಅಂದರೆ ತಿನ್ನುವುದು, ಗ್ರಹಣ ಅಂದರೆ ಮೂಸಿ ನೋಡುವುದು, ದೃಷ್ಟಿ ಅಂದರೆ ಕಣ್ಣಿನಿಂದ ನೋಡುವುದು, ಹೀಗೆ 3 ವಿಧ ಇರುತ್ತದೆ.
ನಾಲಿಗೆಗೆ ವಿಷವಾದ ಬಾಳೆಹಣ್ಣು ಮೊದಲಾದವುಗಳಲ್ಲಿಯೇ ಕೆಲವು ಸೂಕ್ಷ್ಮ ಸಾರವನ್ನು ತಿನ್ನುವುದರಿಂದ ಭೋಗವು ಅವುಗಳೇ ಸುರಸ ಸುಗಂಧ ಮಾರ್ಧವ ರೂಪಗಳಿಂದ ಕೂಡಿರುತ್ತೆ. ಕೆಲವು ಸ್ಥೂಲ ಪದಾರ್ಥಗಳನ್ನು ಮೂಸಿ ನೋಡುವುದು, ಸ್ಪರ್ಶ ಮಾಡುವುದು, ದರ್ಶನ ಮಾಡುವುದು, ಹೀಗೆ ಪದಾರ್ಥಗಳ ಭೋಗ. ಅತಿ ಸ್ಥೂಲ್ಯ ರಸಯುತ ಶುಭ ಪದಾರ್ಥಗಳ ದರ್ಶನ ನೋಡುವುದು, ಸ್ಪರ್ಶನ ಮುಟ್ಟುವುದು, ಗ್ರಹಣ ಅಂದರೆ ಮೂಸಿ ನೋಡುವುದು, ಇವುಗಳಲ್ಲಿ ಯಾವುದರೊಂದು ಭೋಗವು ಶ್ರೀಹರಿಗೆ ಇದ್ದೇ ಇರುತ್ತದೆ ಅಂತ ತಿಳಿಯಬೇಕು. ಲೋಕದಲ್ಲಿ ರಾಜ ಮಹಾರಾಜರು ನಾನಾ ವಿಧ ಫಲಪುಷ್ಪ ವಸ್ತ್ರ ಆಭರಣ ಸ್ವೀಕರಿಸಿ ಅವುಗಳಲ್ಲಿ ಸಮೀಚೀನವಾದ ಪದಾರ್ಥವನ್ನು ಹಣ್ಣು ಮೊದಲಾದವುಗಳನ್ನು ತಿಂದು ಪುಷ್ಪಾದಿಗಳನ್ನು ಸ್ವೀಕರಿಸಿ ಆಭರಣಾದಿಗಳನ್ನು ಧರಿಸಿ ಉಳಿದವುಗಳನ್ನು ಹೆಂಡರು ಮಕ್ಕಳಿಗೆ ಕೊಟ್ಟು ಅವುಗಳಿಂದ ಭಿನ್ನವಾದ ಪದಾರ್ಥಗಳನ್ನು ಮಂತ್ರಿ ಮೊದಲಾದವರಿಗೆ ಕೊಡುತ್ತಾರೆ. ಅಂತೂ ಆ ಎಲ್ಲ ಪದಾರ್ಥವನ್ನು ರಾಜನೇ ಸ್ವೀಕರಿಸುತ್ತಾನೆ ಎಂದಾಗುತ್ತದೆ. ಆದರೆ ದರ್ಶನ, ಸ್ಪರ್ಶನ, ಅದನ ಪ್ರಾಣ ಇತ್ಯಾದಿ ಭೋಗದಲ್ಲಿ ವ್ಯತ್ಯಾಸವಿದೆ. ಸ್ವೀಕಾರ ಮಾಡುವುದು ನಿಶ್ಚಿತ. ಅದರಂತೆ ಶ್ರೀಹರಿ ಕೂಡ ಸೂಕ್ಷ್ಮಾದಿ ರಸಗಳನ್ನು ತಾನೇ ಗ್ರಹಿಸಿ ಇತರ ಪದಾರ್ಥವನ್ನು ಕ್ರಮವಾಗಿ ರಮಾದಿಗಳಿಗೆ ಕೊಡುತ್ತಾನೆ. ಇದರಲ್ಲಿ ಹೀಗೆ ವಿಶೇಷ ಇರುತ್ತದೆ. ತನ್ನ ಹೆಂಡತಿ ಮೊದಲಾದವರು ಭೋಜನ ಮಾಡಿದ್ದರೂ ರಾಜನು ಭೋಜನ ಮಾಡುವುದಿಲ್ಲ, ಅದನ್ನು ನೋಡುತ್ತಾನೆ. ಪರಮಾತ್ಮನು ಜೀವಭೋಗ್ಯವಾದ ಸ್ಥೂಲ ರಸವನ್ನು ನಾಲಿಗೆಯಿಂದ ಸ್ವೀಕರಿಸುವುದಿಲ್ಲ, ಕಿಂತು ದೃಷ್ಟಿಯಿಂದ ಸ್ವೀಕರಿಸುತ್ತಾನೆ. ಇದರಂತೆ ಒಂದು ಇಂದ್ರಿಯಿಂದ ಭುಕ್ತವಾದದ್ದನ್ನು ಇನ್ನೊಂದು ಇಂದ್ರಿಯಿಂದ ಭೋಜನ ಮಾಡುತ್ತಾನೆ. ಅಂದರೆ ರಸನೇಂದ್ರಿಯಿಂದ ಭುಕ್ತ ಪದಾರ್ಥವನ್ನು ಚಕ್ಷುಂದ್ರಿಯಿಂದ ಸ್ವೀಕರಿಸುತ್ತಾನೆ ಎಂದರ್ಥ. ಭಗವಂತನ ಭೋಗಿಸಲ್ಪಡದೇ ಇರುವುದು ಯಾವುದೂ ಇಲ್ಲ. ಈ ಕಾರಣದಿಂದ ಅನರ್ಪಿತ ಭೋಗ ಇಲ್ಲ. ಎಲ್ಲವೂ ವಿವೇಕ್ಷಾಭೇದದಿಂದ ಪರಮಾತ್ಮನಿಂದ ಭುಕ್ತವಾದ ಕಾರಣ ನಮಗೆ ಅನರ್ಪಿತ ಅಭುಕ್ತ ಭೋಗ ಮಾಡಿದ ಅಪರಾಧ ಬರುವುದಿಲ್ಲ ಎಂದು ಭಾವ. ಹೀಗೆ ಒಂದೇ ಪದಾರ್ಥದಲ್ಲಿ ರಮಾದಿಗಳಿಂದ ಗಮ್ಯವಾದ ಅವರವರಿಗೆ ಯೋಗ್ಯವಾದ ಎಲ್ಲ ರಸಗಳನ್ನು ದರ್ಶನ, ಗ್ರಹಣ ಮೊದಲಾದವುಗಳನ್ನು ಸ್ವೀಕಾರ ಮಾಡುತ್ತಾನೆ ಎಂದು ಹೇಳುವುದರಿಂದ ಭಗವನ್ ಮಹಿಮೆಯು ಅತಿಶಯವಾಗಿ ವ್ಯಕ್ತವಾಗುತ್ತದೆ. ಅದು ಹೇಗೆಂದರೆ, ಕೇವಲ ಜಿಹ್ವ್ಯಾಕೆ ನಾಲಿಗೆಗೆ ವಿಷಯವಾದ ರಸವು ಚಕ್ಷು ಕಣ್ಣು ಇಂದ್ರಿಯದಿಂದಲೂ ಸ್ವೀಕಾರವಾಗುತ್ತದೆ. ಚಕ್ಷು ಇಂದ್ರಿಯದಿಂದ ಸ್ವೀಕೃತವಾದದ್ದು ಗ್ರಹಣೇಂದ್ರಿಯದಿಂದ ನಾಸಿಕದಿಂದಲೂ ಗೃಹೀತವಾಗುತ್ತದೆ. ಅಂದಲ್ಲಿ ಇದು ಭಗವನ್ ಮಹಿಮೆಯ ದ್ಯೋತಕವಾಗಿದೆ. ಹೀಗೆ ನಾನಾ ರಸಸಾರ ಭೇದದಿಂದ ನಾನಾ ಭೋಗ ಇದೆ ಎಂದು ತಿಳಿಯಬೇಕು. ಸ್ಥೂಲ ಪದಾರ್ಥ ಅಶುಭವಾದರೆ ರಾಮಕೃಷ್ಣರ ಅವತಾರದಲ್ಲಿ ಕೂಡ ಭೋಜನವು ಕೂಡದೆ ಹೋಗಬೇಕಾದಿತ್ತು. ಶುಭವಾದಲ್ಲಿ ಮೂಲ ರೂಪದಿಂದ ಯಾಕೆ ಭೋಗ ಮಾಡುವುದಿಲ್ಲ? ಹೀಗೆ ಶಂಕಾಮಣಿ. ಇದಕ್ಕೆ ಸಮಾಧಾನ, ತನ್ನ ಇಚ್ಛೆಯಿಂದಲೇ ಎಂದು ಹೇಳಬೇಕಾಗುತ್ತದೆ. ಅವತಾರಗಳೇ ತನ್ನ ಇಚ್ಛೆಯಿಂದಲೇ ಪರರ ಸೇವೆಯನ್ನು ಮಾಡುತ್ತಾನೆ. ಅದರಂತೆ ಸ್ವೇಚ್ಛೆಯಿಂದಲೇ ಅವತಾರದಲ್ಲಿ ಸ್ಥೂಲ ಭೋಜನ ಮಾಡುತ್ತಾನೆ, ಮೂಲ ರೂಪದಿಂದ ಅಲ್ಲ ಎಂದು ಹೇಳಲು ಬರುತ್ತದೆ. ಲೀಲಾ ಮಾತ್ರದಿಂದಲೇ ಸ್ಥೂಲ ಭೋಗವನ್ನು, ಅವತಾರಾದಿಗಳಲ್ಲಿ ಸ್ಥೂಲ ಪದಾರ್ಥವು ಸೂಕ್ಷ್ಮ ಸಾರ ಸದೃಶವಾಗಿರುವುದರಿಂದ ಭೋಗ ಕೂಡುವುದಿಲ್ಲ. ಕೇವಲ ದ್ರವ್ಯ ದೃಷ್ಟಿಗೆ ಗೋಚರಿಸತಕ್ಕ ಅನವತಾರಗಳು ಸ್ಥೂಲ ಇಂದ್ರಿಯಗಳಿಂದ ಗೋಚರಿಸುತ್ತಿದ್ದರೂ ತೋರದಿದ್ದರೂ ಅವತಾರಗಳಲ್ಲಿ ಸ್ಥೂಲ ದೃಷ್ಟಿಗೆ ವಿಷಯವಾಗುತ್ತದೆ. ಇದೇ ಪ್ರಕಾರ ಸ್ಥೂಲ ಭೋಗ ಎಂದು ತಿಳಿಯಬೇಕು. ಮತ್ತು ಎಲ್ಲಿ ಸಾರ ಪದಾರ್ಥಗಳನ್ನು ಚವರ್ಣದಿಂದ ನಾಶ ಮಾಡಿ ಭೋಗಿಸಲಾಗುತ್ತದೋ, ತಿಂದು ಭೋಗಿಸಲಾಗುತ್ತದೋ ಎಂದರ್ಥ. ಅದು ಸ್ಥೂಲ ಪದಾರ್ಥ ಭೋಗವೂ ಇದೆ. ಎಲ್ಲಿ ಪದಾರ್ಥಗಳಿದ್ದರೂ ತನ್ನ ಶಕ್ತಿಯಿಂದ ಸಾರ ಮಾತ್ರ ಸ್ವೀಕರಿಸುತ್ತಾನೋ ಅಲ್ಲಿ ಸ್ಥೂಲ ಭೋಗವಿಲ್ಲ. ಅವತಾರಗಳಲ್ಲಿ ಪದಾರ್ಥಗಳನ್ನು ಹಲ್ಲಿನಿಂದ ನುರಿಸುವುದು ಕಂಡಿದೆ. ಈ ಕಾರಣದಿಂದ ಅಲ್ಲಿ ಸ್ಥೂಲ ಭೋಗವಿರುತ್ತದೆ. ಈ ಎಲ್ಲ ಪ್ರಕಾರಗಳು ಈಶ್ವರ ಶಕ್ತಿಯಿಂದಲೇ ಘಟಿಸುತ್ತದೆ. ಹೀಗೆ ಕ್ಲುಪ್ತವಾಗಿ ನಡೆಯುತ್ತಿದೆ. ಆದ್ದರಿಂದ ಯಾವ ದೋಷವಿಲ್ಲ ಎಂದು ತಿಳಿಯಬೇಕು. ವಿಶ್ವಾದಿ ರೂಪಗಳು ಅಂತರ್ಯಾಮಿ ರೂಪದಿಂದ ಸ್ಥೂಲವನ್ನು ಭುಂಜಿಸುತ್ತದೆ. ವಿಶ್ವೋ ಹಿ ಸ್ಥೂಲ ಬುಕ್ ನಿತ್ಯಂ ತೇಜಸ ಪ್ರವಿವಿಕ್ತ ಬುಕ್ ಆನಂದ ಬುಕ್ ತಥಾ ಪ್ರಾಜ್ಞಃ ತ್ರಿಧಾ ಭೋಗಂ ನಿಬೋಧಯತ. ವಿಶ್ವನಾಮಕ ಪರಮಾತ್ಮ ಸ್ಥೂಲ ಭೋಜನ ಮಾಡುತ್ತಾನೆ ಎಂದು ಮಂಡುಕೋಪನಿಷತ್ತಲ್ಲಿ ಹೇಳಿದೆ. ಆದರೆ ಅಲ್ಲಿ ಕೂಡ ಅಂತರ್ಯಾಮಿ ರೂಪದಿಂದಲೇ ಸ್ಥೂಲಗತತ್ವ ಸೂಕ್ಷ್ಮ ಸಾರಭೋಗವೆಂದೇ ತಿಳಿಯಬೇಕು.
ಪ್ರಮೇಯ ದೀಪಿಕಾದಲ್ಲಿ ಅವತಾರ ಮಾತ್ರದಲ್ಲಿ ಸ್ಥೂಲ ಭೋಗ ಹೇಳಲಾಗಿದೆ. ಈ ಪ್ರಕಾರದಿಂದ ಪರಮಾತ್ಮ ನಾನಾವಿಧ ಭೋಗವನ್ನು ತಿಳಿದುಕೊಳ್ಳಬೇಕು. ಅಂದರೆ ಅವತಾರದಲ್ಲಿ ಸ್ಥೂಲ ಭೋಗವು ಅಂತರ್ಯಾಮಿ ರೂಪಗಳು ಸ್ಥೂಲ ಸಾರವನ್ನು ಭೋಗಿಸುತ್ತದೆ ಎಂದು ಭಾವ. ಒಟ್ಟು ಭಗವಂತ ಆಹಾರವನ್ನು ಸ್ವೀಕರಿಸುತ್ತಾನೆ. ಅವನು ಸ್ವೀಕರಿಸಿದರೆ ರಮಾ ಬ್ರಹ್ಮಾದಿಗಳು ಅಪರೋಕ್ಷ ಜ್ಞಾನಿಗಳು ಎಲ್ಲರಿಗೂ ಸ್ವೀಕರಿಸಲು ಯೋಗ್ಯವಾಗುತ್ತದೆ. ಮಂದ ಜನರಾದ ನಾವು ಹೇಗೆ ಇದನ್ನು ತಿಳಿಯಬೇಕು ಎಂದರೆ, ಉದಾಹರಣೆಗೆ ಲೋಕದಲ್ಲಿ ಅದೆಷ್ಟೋ ಜನರು ಭಗವಂತನ ನಿವೇದನೆ ಭುಂಜಿಸುತ್ತಾರೆ, ಅದೆಷ್ಟೋ ಜನ ನಿವೇದನೆ ಇಲ್ಲದೆ ಭುಂಜಿಸುತ್ತಾರೆ. ಈಗ ಈ ಎರಡು ವಿಷಯದಲ್ಲಿ ನಾವು ನೋಡಿದಾಗ ನಿವೇದನ ಆಹಾರವೂ ಹೊಟ್ಟೆ ತುಂಬುತ್ತದೆ, ನಿವೇದನ ಇಲ್ಲದ ಆಹಾರವು ಹೊಟ್ಟೆ ತುಂಬುತ್ತದೆ ಎಂಬ ಅಜ್ಞರು ಮಂದ ಜನರು ವಾದಿಸುವುದರಲ್ಲಿ ಏನಿದೆ ಹುರುಳು ಅಂದರೆ, ಯಾವ ನಿವೇದನ ಪದಾರ್ಥದಲ್ಲಿ ಭಗವಂತ ತನ್ನ ಸಾರವನ್ನು ಸ್ವೀಕಾರ ಮಾಡೋದ್ರಿಂದ ಪದಾರ್ಥ ಶುದ್ಧವಾಗುತ್ತದೆ. ರಮಾದೇವಿಯರು ತನ್ನ ರಸವನ್ನು, ಬ್ರಹ್ಮಾದಿ ದೇವತೆಗಳು ತಮ್ಮ ರಸವನ್ನು ಸ್ವೀಕರಿಸುವುದರಿಂದ ಅದು ನಿವೇದನ ಉಚ್ಚಿಷ್ಟ, ಭಗವದುಚ್ಚಿಷ್ಟ ಅಂದರೆ ಗ್ರಾಹ್ಯ ರೂಪವಾಗುತ್ತದೆ. ಯಾವುದೇ ಪದಾರ್ಥವನ್ನು ಪರರಿಗೆ ಅಂದರೆ ಭಗವಂತನಿಗೆ ಕೊಟ್ಟು ನಾವು ಸ್ವೀಕರಿಸಬೇಕು ಎಂಬುದು ನಿಯಮ. ಸರ್ವೋತ್ಕೃಷ್ಟನಾದ ಭಗವಂತನಿಗೆ ರಮಾ ಬ್ರಹ್ಮಾದಿಗಳಿಗೆ ನಾವು ಕೊಟ್ಟಾಗ ಹರಿ ಗುರುಗಳಿಗೆ ಒಪ್ಪಿಸಿದಂತೆ ಆಗುತ್ತದೆ. ಇದಿಲ್ಲದೆ ಹೋದರೆ ಕೇವಲ ನಾವು ಭುಂಜಿಸಿದರೆ ಪಶುಗಳಿಗೆ ಯಾವ ಜ್ಞಾನವೂ ಇಲ್ಲದೆ ಇದರ ಮಾಲೀಕನಾರು, ಈ ಪದಾರ್ಥ ತಿನ್ನಬಹುದು ತಿನ್ನಬಾರದು ಎಂಬುದನ್ನು ಏನು ವಿವೇಚನೆ ಇಲ್ಲದೆ ಇಲಿಗಳು, ಹೆಗ್ಗಣಗಳು, ಬೆಕ್ಕು, ನಾಯಿಗಳು ತಿನ್ನುವಂತೆ ಮನುಷ್ಯರು ಭಗವಂತನ ಇರುವಿಕೆ, ಅವನ ನೋಡುವಿಕೆ, ಅವನಿಂದ ಬಂದದ್ದು ಯಾವುದನ್ನು ನಾವು ಗಮನಿಸದೆ ತಿನ್ನುವುದಂತಾಗುತ್ತದೆ. ಇದು ಪಶು ವೃತ್ತಿ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಭಗವಂತನ ನಿವೇದನ ಮಾಡದೇ ಇರತಕ್ಕಂಥ ಯಾವ ಪದಾರ್ಥವನ್ನು ಯೋಗ್ಯ ಜನರು ಸ್ವೀಕರಿಸಬಾರದು, ಅದು ಅಶುದ್ಧ ಪದಾರ್ಥವೇ ಆಗುತ್ತದೆ. ಎರಡು ಪದಾರ್ಥವು ಮಲರೂಪವಾದರೂ ಸಹ ಸ್ಥೂಲ ಮತ್ತು ಸೂಕ್ಷ್ಮ ದೃಷ್ಟಿಯಿಂದ ನೋಡಿದಾಗ ಯಾವುದು ನಿವೇದನೆಯಾಗಿರುತ್ತದೆ ಅದು ಹಿತಕಾರಿಯಾಗಿ ಆರೋಗ್ಯಪ್ರದವಾಗುತ್ತದೆ, ಜ್ಞಾನವನ್ನು ವೃದ್ಧಿಸುತ್ತದೆ. ಯಾವುದು ನಿವೇದನೆ ಆಗಿಲ್ಲವೋ ಅದರಿಂದ ಸ್ಥೂಲ ಶರೀರ ಉಂಟಾಗಿ ಅನೇಕ ರೋಗಗಳಿಗೆ ಕಾರಣವಾಗುತ್ತದೆ. ಇದು ಅತಿ ಸೂಕ್ಷ್ಮವಾಗಿ ಉಳಿದಿಂದ ತತ್ಕಾಲದಲ್ಲಿ ಆ ಜೀವರಿಗೆ ತಿಳಿಯುವುದಿಲ್ಲ, ಕಾಲಾಂತರದಲ್ಲಿ ಅದು ಘಟಿಸುತ್ತದೆ. ಮತ್ತು ಯಾವ ಪದಾರ್ಥವು ಯಾರಿಂದ ಬಂತೋ ಅವರಿಗೆ ನಾವು ಅರ್ಪಿಸದಿದ್ದರೆ ಕೃತಜ್ಞರಾಗುತ್ತೇವೆ. ಕೃತಜ್ಞರಾಗಿ ನಾವು ತಿಂದರೆ ಕಳ್ಳರೆಂದು ಅಪರಾಧವೆನಿಸುತ್ತದೆ. ಈ ಕಳ್ಳತನಕ್ಕೆ ಅಪರಾಧಕ್ಕೆ ದೋಷಕರವಾಗಿರುವುದರಿಂದ ಅದಕ್ಕೆ ಶಿಕ್ಷೆ ಇದೆ. ಕೃತಜ್ಞರಾಗಿರುವವರಿಗೆ ಲೋಕದಲ್ಲಿ ಎಲ್ಲ ಪಾಪವನ್ನು ಮನ್ನಿಸಬಹುದು, ಆದರೆ ಕೃತಜ್ಞತೆಯನ್ನು ಮನ್ನಿಸುವುದಕ್ಕೆ ಸಾಧ್ಯವಿಲ್ಲ. ಅದೇ ಉಪಕಾರವನ್ನು ಪಡೆದುಕೊಂಡು ಆ ಉಪಕಾರವನ್ನು ಯಾರು ಸ್ಮರಿಸುವುದಿಲ್ಲವೋ ಅದು ಘೋರ ಅಪರಾಧವಾಗುತ್ತದೆ. ಎಲ್ಲಿ ಅಪರಾಧ ಎಂದು ಗಣನೆ ಬರುತ್ತದೋ ಅಪರಾಧಕ್ಕೆ ಶಿಕ್ಷೆ ಇರುತ್ತದೆ. ಆ ಶಿಕ್ಷೆ ಯಾವ ರೂಪದಲ್ಲಿರುತ್ತದೆ? ಅಜ್ಞಾನ ಮತ್ತು ವೇದನ ರೂಪವಾದ ರೋಗ ರುಜಿನಾದಿ ರೂಪದಲ್ಲಿರುತ್ತದೆ. ಇದು ಅನೇಕ ಜನ್ಮಗಳಲ್ಲಿ ಸಹ ಸಾಗಬಹುದಾಗಿದೆ. ಆದ್ದರಿಂದ ಯಾರು ನಿವೇದನೆಗಿಲ್ಲದೆ ಭುಂಜಿಸುತ್ತಾರೋ ಅವರ ಆಯಸ್ಸನ್ನೇ ಅವರಿಗೆ ಹರಿದುಕೊಡಬೇಕಾಗುತ್ತದೆ ಮತ್ತು ಅನೇಕ ದುರಂತದಲ್ಲಿ ಸಾವಿಗೆ ಬೀಳಬೇಕಾಗುತ್ತದೆ ಮತ್ತು ಅವರ ಶರೀರದಲ್ಲಿ ನಾನಾ ವಿಧ ವ್ರಣಗಳಿಂದ ತುಂಬಿ ಅನೇಕ ವಿಧವಾದ ರೋಗವನ್ನು ಅನುಭವಿಸಬೇಕಾಗುತ್ತದೆ. ಆದರೆ ಈ ರೋಗ ಬಂದಿದ್ದು ತಾವು ಭಗವಂತನಿಗೆ ಅನರ್ಪಿತವಾದ ಆಹಾರ ಭುಂಜಿಸದಿಂದ ಎಂಬ ಜ್ಞಾನವೂ ಸಹ ಈ ಮನುಷ್ಯರಿಗಾಗಲಿ ಪ್ರಾಣಿಗಳಿಗಾಗಿ ತಿಳಿಯುವುದಿಲ್ಲ. ಕೃತಜ್ಞತಾ ಬುದ್ಧಿ ಇಲ್ಲದ ಮನುಷ್ಯ ನೀಚ ಎನಿಸಿಕೊಳ್ಳುತ್ತಾನೆ. ಈ ನೀಚತ್ವನಿಗೆ ದೋಷವೇ. ಈ ದೋಷದಿಂದ ರೋಗಾದಿಗಳು ಬರೋಕ್ಕೆ ಸಾಧ್ಯವಿದೆ. ಪದಾರ್ಥದಿಂದ ಆಹಾರ
ವೇದನೆ ಬಂದಾಗ ಫುಡ್ ಪಾಯ್ಸನ್ ಅಂತ ಹೇಳುತ್ತೇವೆ. ಈ ಪಾಯ್ಸನ್ ಹೇಗಾಯಿತು ಅಂದರೆ ಅನರ್ಪಿತವಾದ ಆಹಾರ ಎಂದು ಒಂದು ತಿಳಿಯಬೇಕು. ಆದ್ದರಿಂದ ಭಗವಂತ ನಮಗೆ ಯಾವ ಪದಾರ್ಥವನ್ನು ಕೊಟ್ಟರೂ ಮೊಟ್ಟ ಮೊದಲಿಗೆ ನಮಗೆ ಶ್ರೇಷ್ಠವಾದ ಕಣ್ಣಿಗೆ ಒತ್ತಿಕೊಳ್ಳಬೇಕು. ಕಣ್ಣು ಎಂಬುದು ಮೇಲಿರ್ತಕ್ಕಂಥದ್ದು ಉತ್ತಮವಾದ ಇಂದ್ರಿಯ. ಅಲ್ಲಿರ್ತಕ್ಕಂಥ ಸೂರ್ಯ ಚಂದ್ರಾದಿಗಳು ಅದನ್ನು ಭಗವಂತನಿಗೆ ನಿವೇದನೆ ಮಾಡಿ ನಮಗೆ ಯಾವ ಪ್ರಸಾದ ರೂಪವನ್ನು ಕೊಡುತ್ತಾರೆ. ನಂತರ ಮೂಗಿನಲ್ಲಿ ವಾಸನೆ ಮಾಡಿ ಅಲ್ಲಿರ್ತಕ್ಕಂಥ ಪ್ರಾಣಾಪಾನ ವಾಯುದೇವರುಗಳು, ಅಹಂಕಾರ ಪ್ರಾಣದೇವರು ಮುಂತಾದವರು ಭಗವಂತನಿಗೆ ಅರ್ಪಿಸಿಕೊಡುತ್ತಾರೆ. ತದನಂತರ ನಾಲಿಗೆಯಲ್ಲಿ ವರುಣದೇವರಿಗೆ ಅರ್ಪಿಸಿದಾಗ ಅದು ಪರಮ ಪವಿತ್ರವಾಗುತ್ತದೆ. ಈ ದೃಷ್ಟಿಯಿಂದ ಮನುಷ್ಯ ಕೆಲವನ್ನು ನೋಡುತ್ತಾನೆ, ಕೆಲವರು ವಾಸನೆ ನೋಡುತ್ತಾನೆ, ಕೆಲವರು ನಾಲಿಗೆಯಿಂದ ನೋಡುತ್ತಾನೆ. ಸೂಕ್ಷ್ಮಮತಿಗಳಿಗೆ ದೃಷ್ಟಿಯಿಂದಲೇ ಈ ಪದಾರ್ಥ ಒಳ್ಳೆಯದು ಕೆಟ್ಟದು ಎಂಬುದು ತಿಳಿಯಬಹುದು. ಕೆಲವರು ವಾಸನೆಯಿಂದ ತಿಳಿಯಬಹುದು, ಕೆಲವರು ತಿಂದೇ ತಿಳಿಯಬಹುದು. ಈ ತಿಳುವಳಿಕೆ ಕೊಡ್ತಕ್ಕಂಥದ್ದು ಆಯಾ ಇಂದ್ರಿಯಗಳಿರ್ತಕ್ಕಂಥ ಅಭಿಮಾನ ದೇವತೆಗಳು ಎಂದು ತಿಳಿದುಕೊಳ್ಳಬೇಕು. ಆ ರೀತಿಯಿಂದಾದರೂ ನಾವು ಭಗವಂತನಿಗೆ ಸಮರ್ಪಣೆ ಮಾಡುವುದನ್ನು ಕಲಿಯಬೇಕು. ಇದು ಸೂಕ್ಷ್ಮ ದೃಷ್ಟಿಯಿಂದ ಭಗವಂತ ನಿವೇದನೆ ಮಾಡುವ ಕ್ರಮ ಎಂದು ಹೇಳಬಹುದಾಗಿದೆ. ಈ ಒಟ್ಟಿನ ತಾತ್ಪರ್ಯ ಅಂದರೆ ಏನು? ಯಾವುದೇ ಪದಾರ್ಥ ಸೃಷ್ಟಿಯಾದದ್ದು ಅಭಿಮಾನಿ ದೇವತೆಗಳಿಂದ. ಸೃಷ್ಟಿಯಾದದ್ದು ಅವರು ಯಾರಿಗೋಸ್ಕರ ಸೃಷ್ಟಿಯ ಮಾಡುತ್ತಾರೆ? ತಮ್ಮ ಸ್ವಾಮಿಯಾದ ಭಗವಂತನಿಗೋಸ್ಕರ ಮಾಡುತ್ತಾರೆ, ಅವನ ಅಪ್ಪಣೆಯಂತೆ ಮಾಡುತ್ತಾರೆ. ಆದ್ದರಿಂದ ಯಾರಿಗೆ ಇದು ಕೊಡಬೇಕು? ಮೊಟ್ಟ ಮೊದಲಿಗೆ ಭಗವಂತನಿಗೆ ಅರ್ಪಿಸಬೇಕು. ತದನಂತರದಲ್ಲಿ ಅವನಿಂದ ದತ್ತಕವಾದದ್ದನ್ನು ತಾವು ಸ್ವೀಕರಿಸಬೇಕು. ನಂತರದಲ್ಲಿ ಆಳು ಕಾಳುಗಳಿಗೆ ನಾವು ಹಂಚಬೇಕು. ಹೇಗೋ ಹಾಗೆ ದೇವತೆಗಳು ಭಗವಂತನಿಗೆ ಅರ್ಪಿಸಿದ ನಂತರ ನಮಗಾಗಿ ಬಿಡುತ್ತಾರೆ. ನಾವು ಅದನ್ನು ಭಗವಂತನ ಪ್ರಸಾದ, ಹರಿ ಗುರುಗಳ ಪ್ರಸಾದ ಅಂತ ನಾವು ವಂಚಿಸಿದಾಗ ನಮಗೆ ಯೋಗ್ಯ ಜ್ಞಾನ ಬರಲು ಸಾಧ್ಯವಾಗುತ್ತದೆ. ಇದು ಬಹಳ ಸೂಕ್ಷ್ಮ ದೃಷ್ಟಿಯಿಂದಲೂ ನೋಡಬಹುದು, ಸ್ಥೂಲ ದೃಷ್ಟಿಯಿಂದಲೂ ನೋಡಬಹುದು. ವಿಶ್ವಾದ್ಯಂತ ಆಹಾರ ನೀರು ಎಲ್ಲ ಕಡೆ ಇದ್ದರೂ ಸಹ ಆ ವಿಶ್ವದಲ್ಲೇ ಇರ್ತಕ್ಕಂಥ ವಿಶ್ವನಾಥನೇ ಅಧೀನದಲ್ಲೇ ಇರೋದ್ರಿಂದ ಅದರ ಮಾಲೀಕ ವಿಶ್ವನಾಥನೇ ಆಗುತ್ತಾನೆ, ಭಗವಂತನೇ ಆಗುತ್ತಾನೆ. ಅವನ ಅಪ್ಪಣೆ ಇಲ್ಲದೆ ನಾವು ಏನು ತಿಂದರೂ ಸಹ ಕಳ್ಳತನವೆನಿಸಿಕೊಳ್ಳುತ್ತದೆ. ಇದೇ ಪಶು ಮಾರ್ಗವೆನಿಸುತ್ತದೆ. ತೆಕ್ವೇನ ಭುಂಜೀತಾಹ ಮಾಗೃದ ಕಸಚಿತ್ ಧನಂ. ಭಗವಂತನಿಗೆ ಕೊಟ್ಟಿದ್ದು ಅವನಿಗೆ ಅರ್ಪಣೆ ಮಾಡಿಯೇ ನಾವು ತಿನ್ನಬೇಕು ಎಂಬುದು ಇದರರ್ಥ. ಹಾಗಾದರೆ ಭಗವಂತನ ಸಾಕ್ಷರಸ ಅಂತ ಏನಿದೆ, ಅದು ಜೀವನ ಸಾಕ್ಷರಸ ಅಂತ ಮತ್ತೊಂದು ಇದೆಯೇನು ಅಂದರೆ ಹರಿ ಗುರುಗಳ ಉಚ್ಚಿಷ್ಟವೇ ಜೀವರ ಸಾಕ್ಷರಸ ಅಂತ ತಿಳಿಯಬೇಕು. ಏಕೆಂದರೆ ಈ ಶರೀರ ಬಂದದ್ದು ಅಭಿಮಾನಿ ದೇವತೆಗಳಿಂದ, ಭಗವಂತನಿಂದ. ಇದನ್ನು ಸಾರ್ಥಕಪಡಿಸಿಕೊಳ್ಳಬೇಕಾದರೆ ಹರಿ ಗುರುಗಳ ನಿವೇದನೆಯನ್ನು ಪುಂಚಿಸಬೇಕು. ಅದರಿಂದ ಯೋಗ್ಯ ಕಾರ್ಯ ಮಾಡಲು ಈ ದೇಹ ಸಮರ್ಪಕವಾಗುತ್ತದೆ. ಇದನ್ನು ಮತ್ತೆ ಇನ್ನೊಂದು ಉದಾಹರಣೆಯಿಂದ ತಿಳಿಯಬಹುದಾದರೆ, ಈ ಶರೀರ ಎಂಬುದು ಯಂತ್ರ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಯಂತ್ರ ಸರಿಯಾಗಿ ಚಲನೆ ಮಾಡುವುದಕ್ಕೆ ನಾವು ಯೋಗ್ಯವಾದ ಪೆಟ್ರೋಲ್ ಅಂದರೆ ದಹನವಾದ ಆಯಿಲ್ ಅಂತ ಹಾಕಲೇಬೇಕು. ಮಿಷ್ಟವಾದದ್ದು ನೀರನ್ನು ಬೆರೆಸಿದರೆ ಹೇಗೆ ಯಂತ್ರ ನಿಂತು ಬಿಡುತ್ತದೋ, ಅಂದರೆ ಯಂತ್ರವೇ ಕೆಟ್ಟು ಹೋಗುತ್ತದೋ, ಹಾಗೆ ನಿವೇದನೆ ಇಲ್ಲದೆ ಭಗವಂತನ ನಿವೇದನೆ ಇಲ್ಲದೆ ತಿಂದಾಗ ಈ ಯಂತ್ರ ಕೆಟ್ಟು ಹೋಗುತ್ತದೆ. ಇದು ಯಾರಿಂದ ನಡೆಯಲ್ಪಡಿಸುತ್ತದೆ ಎಂದರೆ ತತ್ವಾಭಿಮಾನಿ ದೇವತೆಗಳೇ ಮಾಡುತ್ತಾರೆ. ತತ್ವಾಭಿಮಾನಿ ದೇವತೆಗಳು ನಮ್ಮ ಶರೀರದಲ್ಲಿದ್ದೇ ಪಚನ ಕಾರ್ಯವನ್ನು ಮಾಡುತ್ತಾರೆ. ಭೋಜನ ಸಂಧಿಯಲ್ಲಿ ದಾಸರಾಯರುಗಳು ವಿಶೇಷವಾಗಿ ವರ್ಣಿಸುತ್ತಾರೆ. ಪ್ರತಿಯೊಂದು ಪದಾರ್ಥದಲ್ಲೂ ಭಗವಂತನ ರೂಪವಿದೆ, ದೇವತೆಗಳ ರೂಪವಿದೆ. ಆ ದೇವತೆಗಳ ರೂಪವನ್ನು ಚಿಂತಿಸಿ ಅವರ ಅನುಗ್ರಹದಿಂದಲೇ ನಾವು ಆ ಪದಾರ್ಥವನ್ನು ಸ್ವೀಕರಿಸಬೇಕು. ಆ ಅನುಸಂಧಾನವಿಲ್ಲದೆ ನಾವು ಸ್ವೀಕರಿಸಿದರೆ ಅದು ಕಳ್ಳತನ ಎನಿಸಿಕೊಳ್ಳುತ್ತದೆ ಮತ್ತು ಹರಿ ಗುರುಗಳ ಅವಕೃಪೆಗೆ ನಾವು ಪಾತ್ರ ಆಗುತ್ತೇವೆ ಎಂದರ್ಥ. ಆದ್ದರಿಂದ ನಾವು ಮುಖ್ಯವಾಗಿ ಭಗವಂತ ತನ್ನ ಸಾಕ್ಷರಸವನ್ನು ತಾನು ತಿನ್ನುತ್ತಾನೆ.
ರಮಾದಿ ದೇವತೆಗಳಿಗೆ ಬ್ರಹ್ಮಾದಿ ದೇವತೆಗಳಿಗೆ ಬಿಟ್ಟು ಬಿಡುತ್ತಾನೆ. ಅದರಂತೆ ಅವರೆಲ್ಲರೂ ಪೂಜಿಸಿದ್ದು ನಾವು ತಿನ್ನಬೇಕು. ಅದು ನಮಗೆ ಅನುಗ್ರಹ ರೂಪವಾಗಿ ಶುದ್ಧ ಜ್ಞಾನವನ್ನು ಒದಗಿಸುತ್ತದೆ. ಅದೇ ಪುರಂದರದಾಸರು ಇಲ್ಲಿ ತಾರತಮ್ಯದಲ್ಲಿ ಜಡ ಪದಾರ್ಥವನ್ನು ಸ್ವೀಕರಿಸುವ ಭಗವಂತ ಬಗೆಯನ್ನು ಯಾಕೆ ತಿಳಿಸಿಕೊಟ್ಟಿದ್ದಾನೆಂದರೆ, ಭಗವಂತನಿಲ್ಲದೆ ಯಾವ ಪದಾರ್ಥವೂ ಬೆಳೆಯುವುದಿಲ್ಲ. ಅವನ ಅನುಗ್ರಹದಿಂದಲೇ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಒಂದು ತೃಣವು, ಒಂದು ಅಕ್ಕಿಯ ಕಾಡು ನಡೆಯಲು ಭಗವಂತನಿಂದಲೇ ಮಾತ್ರ ಸಾಧ್ಯವಾಗಿದೆ. ಆದರೆ ಅದನ್ನು ಭುಂಜಿಸುವಾಗ ಅವನನ್ನು ಸ್ಮರಣೆ ಮಾಡದೆ ಭುಂಜಿಸಿದರೆ ಯಾವ ಶರೀರಕ್ಕೆ ಕಳ್ಳತನವಾದ ದೋಷದಿಂದ ಅನೇಕ ವ್ರಣ ಅಂದರೆ ದೋಷಗಳಿಗೆ ಕಾರಣವಾಗಿ ರೋಗ ರುಜಿನಗಳಿಗೆ ತುತ್ತಾಗುತ್ತಾರೆ. ಆದ್ದರಿಂದ ಭಗವಂತನ ರಸವನ್ನು ಅರ್ಪಿಸಿದ ಮೇಲೆ ಅವನ ವಿಶೇಷವಾಗಿ ಜೀವರು ತಿನ್ನಬೇಕು. ಅದು ಭಗವಂತ ಪ್ರಸಾದ ರೂಪವಾಗುತ್ತದೆ. ಪ್ರಸಾದ ರೂಪವಾದ್ದರಿಂದ ಭಗವಂತನ ಪ್ರಸಾದ ರೂಪವೇ ಮೋಕ್ಷ. ಅದರಂತೆ ಇಲ್ಲಿನ ಪ್ರಸಾದ ರೂಪದಿಂದ ದೇಹ ಸೌಷ್ಠವದಿಂದ ಸಾಧನೆಗೆ ಉಪಯೋಗವಾಗುತ್ತದೆ. ಭಗವಂತನ ಪ್ರಸಾದವೇ ನಮಗೆ ಅತಿ ಮುಕ್ತವಾದ್ದರಿಂದ ನಮ್ಮ ದೈನಂದಿನ ಒಂದು ತೊಟ್ಟು ನೀರು ಸಹ ಅವನ ಪ್ರಸಾದ ರೂಪವಾಗಿ ಜಡ ಪದಾರ್ಥದ ರೂಪದಲ್ಲಿದೆ. ಒಂದು ಕಾಡು ಅಕ್ಕಿಯು ಕಾಡು ಸಹ ಭಗವಂತನ ಪ್ರಸಾದ ರೂಪದಲ್ಲಿದೆ. ಯಾವುದೇ ದೇವಸ್ಥಾನ ನಾವು ಭಗವಂತನ ಪ್ರಸಾದ ಎಂದು ಕಣ್ಣಿಗೆ ಒತ್ತಿಕೊಂಡು ತಿನ್ನುತ್ತೇವೆ. ಆದರೆ ಅದೇ ಪದಾರ್ಥ ಮನೆಯಲ್ಲಿದ್ದಾಗ ಕಣ್ಣಿಗೂ ಒತ್ತಿಕೊಳ್ಳದೆ ಕಾಲಲ್ಲಿ ತುಳಿದು ಓಡಾಡುತ್ತೇವೆ. ಅಂದರೆ ಪದಾರ್ಥಗಳ ವೈಗುಣ್ಯವನ್ನು ನಾವು ತಿಳಿಯುತ್ತೇವೆ. ಇದರಿಂದ ನಮಗೆ ಏನಾಗುತ್ತದೆ ಅಂದರೆ ಭಗವಂತನ ಮತ್ತು ಅಭಿಮಾನಿ ದೇವತೆಗಳ ಅವಕೃಪೆಗೆ ನಾವು ಪಾತ್ರರಾಗುತ್ತೇವೆ. ನಮ್ಮ ಮಂದ ಜ್ಞಾನಕ್ಕೆ ಅದು ಗೋಚರವಾಗದೆ ನಾವು ತಪ್ಪು ಮಾಡುತ್ತೇವೆ ಎಂದೆನಿಸುತ್ತದೆ. ಈ ತಾರತಮ್ಯ ನಾವು ಜ್ಞಾನ ಯಾತಕ್ಕೆ ತಿಳಿಯಬೇಕು ಅಂದರೆ, ಪ್ರತಿಯೊಂದು ಪದಾರ್ಥದಲ್ಲಿಯೂ ಸಹ ಭಗವಂತನ ಭಾಗವಿದೆ, ಲಕ್ಷ್ಮೀದೇವಿಯ ಭಾಗವಿದೆ, ಬ್ರಹ್ಮಾದಿ ದೇವತೆಗಳ ಭಾಗವಿದೆ. ನಮಗೆ ಅನ್ನವನ್ನು ಹಾಕಿದ ತಂದೆ ತಾಯಿಗಳ ಭಾಗವಿದೆ, ಅವರ ಗುರು ಹಿರಿಯರ ಭಾಗವಿದೆ, ತತ್ವಾಭಿಮಾನಿ ದೇವತೆಗಳ ಭಾಗವಿದೆ ಅಂತ ನಾವು ತಿಳಿದೇ ಅದನ್ನು ಪೂಜಿಸಬೇಕು. ಈ ಭಾಗವನ್ನು ನಾವು ಅವಲೋಕಿಸದೆ ಕೇವಲ ನಮ್ಮ ಭಾಗವನ್ನು ನಾವು ತೆಗೆದುಕೊಂಡಾಗ ಅದು ಅಪವಿತ್ರವೆನಿಸುತ್ತದೆ ಎಂಬುದೇ ತಾತ್ಪರ್ಯ. ಭಗವಂತನ ಸಾಕ್ಷರಸ ಎಂಬತಕ್ಕಂಥದ್ದು ರಮಾದೇವಿಯೂ ಸ್ವೀಕರಿಸುವುದಿಲ್ಲ. ರಮಾದೇವಿಯ ಸಾಕ್ಷರಸ ಬ್ರಹ್ಮಾದಿ ದೇವತೆಯು ಸ್ವೀಕರಿಸುವುದಿಲ್ಲ. ಬ್ರಹ್ಮಾದಿಗಳ ಸಾಕ್ಷರಸ ಎಂಬತಕ್ಕಂಥದ್ದು ಇತರ ಯಾವ ಅಪರೋಕ್ಷ ಜ್ಞಾನಿಗಳು ಸ್ವೀಕರಿಸುವುದಿಲ್ಲ. ಇದನ್ನು ತಿಳಿದಂಥ ಮಂದ ಜನರು ಸಹ ಆಯಾ ದೇವತೆಗಳ ಗುರು ಹಿರಿಯರ ಪಾಲನ್ನು ಅವರಿಗೆ ಅರ್ಪಿಸುವುದೇ ಆಗಿದೆ. ಅರ್ಪಣೆ ಹೇಗೆ ಎಂಬುದು ದೃಷ್ಟಿಯಿಂದ, ವಾಸನೆಯಿಂದ ಮತ್ತು ಸಂಕಲ್ಪದಿಂದ ಸಾಧ್ಯವಾಗುತ್ತದೆ. ಅದನ್ನೇ ನಾವು ತಿಳಿಸಿದ್ದೇವೆ. ಸಮರ್ಪಣ ಬುದ್ಧಿ ಎಂಬತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕು. ಸ್ವೀಕರಿಸುವ ಭಾಗ ಅವರಿಗೆ ಬಿಟ್ಟದ್ದಾಗುತ್ತದೆ. ಅದರಿಂದ ನಮಗೆ ಯಥಾಯೋಚಿತವಾದ ಶುದ್ಧ ಜ್ಞಾನ ಒದಗಿಸಲು ಸಾಧ್ಯವಾಗುತ್ತದೆ. ಅದೇ ಭಗವಂತ ಮತ್ತು ಹರಿಗುರುಗಳ ಪ್ರಸಾದ ರೂಪವಾಗಿ ನಮಗೆ ಜ್ಞಾನ ರೂಪವಾಗಿ ಬರುತ್ತದೆ ಎಂಬ ತಾತ್ಪರ್ಯ. ಇಂತಹ ವಿಶೇಷ ಜ್ಞಾನವನ್ನು ಒದಗಿಸುವ ಶ್ರೀ ಪುರಂದರದಾಸರಿಗೆ ಅನಂತಾನಂದ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠ ಅಂತ ನಮ್ಮ ಮುಕ್ತಿವಿದೆ ಮಾಂದೆ ಹೇಳಿ, ಈ ವಿಶೇಷವಾದ ಜ್ಞಾನ ತಿಳಿದುಕೊಳ್ಳಲು ಸಾಧ್ಯವಾದದ್ದು ಕೇವಲ ಮನುಷ್ಯ ಜನ್ಮದಲ್ಲಿ. ಇದಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು, ತಂದೆ ತಾಯಿ ಇರುವಿಕೆ ನೆರವಾದ ಗುರು ಹಿರಿಯ ಅನುಗ್ರಹ ರೂಪವನ್ನು, ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ಅನ್ನದಿಂದ ನೀರಿನವರೆಗೂ, ಇದು ಕೇಶವದಿಂದ ಕೃಷ್ಣವರೆಗೂ ಎಂದು ನಾವು ತಿಳಿದಿದ್ದೇವೆ. ಹೇಗೆ ನಾವು ನಿನ್ನೆ ತಿಳಿದಂತೆ
ಅಕ್ಷರ 50 ಅಕ್ಷರಗಳಿಂದ ಮಾತೃಕಾನ್ಯಾಸದಿಂದ ತಿಳಿಯುತ್ತೇವೆ. ಹಾಗೆ ಭಗವಂತನ 24 ರೂಪಗಳೇ ಈ ಪದಾರ್ಥಗಳಾಗಿದೆ. ಆದ್ದರಿಂದಲೇ ಪೂರ್ವಿಕರು ಇದನ್ನು ಅನ್ನ ನೀರು ಎಂದು ಹೇಳುತ್ತಿದ್ದರು. ಅನ್ನ ಎಂದರೆ ಕೃಷ್ಣ, ಅನ್ನಕ್ಕೆ ಅಭಿಮಾನಿ ಚಂದ್ರದೇವರು, ಅಲ್ಲಿ ಕೇಶವನನ್ನು ಸ್ಮರಿಸಬೇಕು. ನೀರಿಗೆ ಬುಧಾಭಿಮಾನಿ, ಅಲ್ಲಿ ಭಗವಂತನ ಕೃಷ್ಣನನ್ನು ಸ್ಮರಿಸಬೇಕು ಎಂಬುದು ತಾತ್ಪರ್ಯ. ಕೇಶವನದ ಕೃಷ್ಣ ಬರತಕ್ಕಂಥದ್ದು 24 ಭಗವಂತನ ರೂಪಗಳು. ಅದನ್ನು ಮುಂದೆ ಚಿಂತಿಸೋಣ ವಿಸ್ತಾರವಾಗಿ. ಹಿಂದೆ ಚಿಂತಿಸಿದ್ದೇವೆ, ಅದನ್ನು ಮತ್ತೆ ಚಿಂತಿಸೋಣ. ಹೀಗೆ ದೇವತೆಗಳ ಸನ್ನಿಧಾನವಿರ್ತಕ್ಕಂಥ ಪದಾರ್ಥವನ್ನು ಅವರವರಿಗೆ ಒಪ್ಪಿಸಬೇಕು. ಭಗವಂತನ ವಿಶೇಷ ರೂಪಗಳನ್ನು ಅಲ್ಲಿ ಚಿಂತಿಸಿದಾಗ ಅವರ ವಿಶೇಷ ಅನುಗ್ರಹ ಪ್ರಸಾದ ರೂಪವಾಗಿ ನಮಗೆ ಒದಗಿ ಬರುತ್ತದೆ. ಆ ಎಲ್ಲ ರೂಪಗಳು ಯಾರು ಅಂದರೆ ನಮ್ಮ ಬಿಂಬನೇ ಆಗಿದ್ದಾನೆ. ಆದ್ದರಿಂದ ನಮ್ಮ ಬಿಂಬೋಪಾಸನೆ ಎಂಬುದು ಎಲ್ಲಿ ಮುಖ್ಯವಾಗಿ ಪ್ರಾರಂಭವಾಗುತ್ತದೆ ಎಂದರೆ, ನಾವು ಒಂದು ತೊಟ್ಟು ನೀರನ್ನು ಕುಡಿಯುವಾಗ ಅಲ್ಲಿರ್ತಕ್ಕಂಥ ಭಗವಂತನ ರೂಪ, ಆ ರೂಪಕ್ಕೂ ನಮ್ಮ ಬಿಂಬ ರೂಪಕ್ಕೆ ಐಕ್ಯವನ್ನು ಚಿಂತಿಸುವುದೂ ಆಗಿದೆ. ಯಾವುದೇ ಪದಾರ್ಥವನ್ನು ನಾವು ತೆಗೆದುಕೊಂಡಾಗ ಅಲ್ಲಿರ್ತಕ್ಕಂಥ ಕೇಶಿವಾದ ಕೃಷ್ಣ 24 ರೂಪದಲ್ಲಿ ಒಂದು ರೂಪದಲ್ಲಿರುತ್ತದೆ. ಆ ರೂಪವನ್ನು ಚಿಂತಿಸಿ ನಮ್ಮ ಬಿಂಬ ರೂಪದೊಂದಿಗೆ ಐಕ್ಯವನ್ನು ಚಿಂತನೆ ಮಾಡಿದ ಮೇಲೆ ಪದಾರ್ಥವನ್ನು ನಾವು ಸ್ವೀಕಾರ ಮಾಡಬೇಕಾಗುತ್ತದೆ. ಇದೇ ನಿಜವಾದ ಬಿಂಬೋಪಾಸನೆ. ಆದ್ದರಿಂದ ಬಿಂಬೋಪಾಸನೆಗೆ ಯಾವ ಸಮಯವಿದೆ ಎಂದರೆ, ಪ್ರತಿ ತೊಟ್ಟು ನೀರು ಕುಡಿಯುವಾಗಲೂ, ಪ್ರತಿ ಅಗಳು ತಿನ್ನುವಾಗಲೂ ಬಿಂಬೋಪಾಸನೆ ಎನಿಸುತ್ತದೆ. ಕೇವಲ ಬಿಂಬೋಪಾಸನೆ ಎಂಬುದು ಯಾವುದೋ ಒಂದು ಕಾಲದಲ್ಲಿ ಆಚರಿಸತಕ್ಕಂಥ ಪೂಜೆಯಲ್ಲ. ಸದಾಕಾಲ ನಾವು ನಿವೇದನೆ ಮಾಡುವುದರಲ್ಲಾಗಲಿ, ನಾವು ಸ್ವೀಕರಿಸುವುದರಲ್ಲಾಗಲಿ ಬಿಂಬೋಪಾಸನೆಯೇ ಪ್ರಸಿದ್ಧವಾಗಿ ಎಲ್ಲ ಕಡೆ ತಾಂಡವಾಡುತ್ತಿದೆ. ಇದನ್ನು ಅರ್ಥಕೊಂಡು ನಮ್ಮ ಬಿಂಬನಾದ ಭಗವಂತನಿಗೆ ನಾವು ಸರ್ವ ಸಮರ್ಪಣವನ್ನು ಸಲ್ಲಿಸಬೇಕಾಗುತ್ತದೆ. ಅವನ ನಿತ್ಯ ನಿರಂತರವಾಗಿ ಅವನ ಶಾಶ್ವತ ಪ್ರಸಾದ ರೂಪವನ್ನು ನಾವು ತಿಳಿದು ನಾವು ಹೇಗೆ ಅವನ ಪ್ರತಿರೂಪ ಮಾಡಬಹುದು ಅಂದರೆ, ಭೂಯಿಷ್ಟಾಂತಿರ ಮುಕ್ತಿಮಿದೇಮ, ಭೂಯಿಷ್ಟಾಂತಿರ ಮುಕ್ತಿಮಿದೇಮ, ಭೂಯಿಷ್ಟಾಂತಿರ ಮುಕ್ತಿಮಿದೇಮ ಎಂದು ವಿನಮ್ರವಾಗಿ ನಂಬಿಸೋಣ. ಭಾರತೀಯ ಮುಖ್ಯ ಪ್ರಾಣಾಂತರ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.